ಈ ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿರೋದು ಹೊರಗಿಂದ ಬಂದ ತಕ್ಷಣ ಚಹಾ ಕಾಫಿ ಕುಡಿತಾರೆ. ಚಹಾ ಕಾಫಿ ಬದಲಾಗಿ ಇದನ್ನು ಚಹಾ ಕಾಫಿ ಅವಾಯ್ಡ್ ಮಾಡೋರು ಈ ಒಂದು ರೆಸಿಪಿನ ಅವಶ್ಯವಾಗಿ ಟ್ರೈ ಮಾಡಿರಿ. ಈ ಒಂದು ಪಾನೀಯ ಕಣ್ಣಿನ ರಕ್ಷಣೆಗೂ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಸಣ್ಣ ಮಕ್ಕಳಿಂದ ವಯಸ್ಸಾದವರು ಯಾರು ಬೇಕಾದರೂ ಇದನ್ನು ಒಂದು ಪಾನೀಯವನ್ನು ಸೇವಿಸ್ಬೋದು. ಇದು ಮಾಡೋದು ಭಾಳ ಸಿಂಪಲ್ ಆಗೈತಿ. ಬರ್ರಿ ಮತ್ತು ಮಾಡೋದು ಹೆಂಗಂತ ಹೇಳ್ತೀನಿ. ಒಂದು ಹೆಲ್ದಿಯಾಗಿರುವಂತಹ ಪಾನೀಯ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ 2 ಕ್ಯಾರೆಟ್ ತೊಗೊಂಡೀನಿ. ಕ್ಯಾರೆಟ್ ಹಾಲು ಅಂತಲೇ ಹೇಳ್ಬೋದು, ಬಾದಾಮಿ ಮತ್ತು ಕ್ಯಾರೆಟ್ ಹಾಲು ಅಂತಲೇ ಹೇಳ್ಬೋದು. ಈ ಒಂದು ಪಾನೀಯ ಬಾದಾಮಿ ಹಾಲಿಗಿಂತನೂ ರುಚಿ ಅನ್ನಿಸ್ತೈತಿ. ಇದು ನಾವು 2 ಕ್ಯಾರೆಟ್ನ ಸ್ವಚ್ಛಗೆ ತೊಳೆದು ಸ್ವಲ್ಪ ಮ್ಯಾಲಿನ ಸಿಪ್ಪಿ ತೆಗೆದು ಈ ಥರ ಸಣ್ಣಗೆ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡೀನಿ. ಕಟ್ ಮಾಡಿ ಇದನ್ನ ಕುಕ್ಕರ್ನಾಗ ಬೇಯಿಸ್ಕೊಳ್ಬೇಕಾಗ್ತೈತಿ. 1 ಸೀಟಿ ಕೂಗಿಸ್ಕೊಂಡ್ರೆ ಸಾಕು, ಕ್ಯಾರೆಟ್ ಏನು ಜಲ್ದಿನ ಬೇಯ್ತೈತಿ. ಕ್ಯಾರೆಟ್ ನಾವು ಹಾಕಿರೋದ್ರಿಂದ ಒಂಥರ ನ್ಯಾಚುರಲ್ಲಾಗಿ ಕಲರ್ ಬರ್ತೈತಿ. ನ್ಯಾಚುರಲ್ ಮತ್ತು ರಿಚ್ ಕಲರ್ ಅಂತಲೇ ಹೇಳ್ಬೋದು. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬೇಡ. ಮತ್ತು ಕೇಸರಿ ಬೇಕಿದ್ರೆ ಹಾಕ್ಕೋಬೋದು, ಆದರೆ ನಾನು ನ್ಯಾಚುರಲ್ಲಾಗಿ ಕ್ಯಾರೆಟ್ ಕಲರ್ ಇರೋದ್ರಿಂದ ನಾನು ಏನೂ ಹಾಕಿಲ್ಲ. ಒಂದು 10 ಬಾದಾಮಿನ ಹಾಕ್ಕೊಂಡೀನಿ. ಸ್ವಲ್ಪ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನ ಬೇಯಿಸ್ಕೊಂಡೀನಿ. ಜಾಸ್ತಿ ನೀರು ಹಾಕೋದು ಬೇಡ. 1 ಸೀಟಿ ಅಷ್ಟೇ ಕೂಗಿಸ್ಕೊಳ್ತೀವಲ್ಲ, ನೀರು ಸಹಿತ ಜಾಸ್ತಿ ಹಾಕೋದು ಬೇಡ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಬಾದಾಮಿನ ತಕ್ಕೊಂಡು ಸಿಪ್ಪಿ ಬಿಡಿಸಿ ಇಟ್ಕೊಳ್ರಿ ಮತ್ತು ಕ್ಯಾರೆಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಬಾದಾಮಿ ಸಿಪ್ಪಿ ತೆಗೆದು ಹಾಕಿದ್ರೇ ಒಳ್ಳೆಯದು, ಯಾಕಂದರೆ ನಾವು ಇದನ್ನು ರುಬ್ಬಿದ ಮೇಲೆ ಶೋಧಿಸ್ಕೊಳಂಗಿಲ್ಲ. ಅದಕ್ಕೆ ಈಗ 2 ಏಲಕ್ಕಿ ಹಾಕೀನಿ. ಒಂಥರ ಘಮ ಟೇಸ್ಟ್ ಚಲೋ ಬರಲಿ ಅಂತ ಒಂದು 2 ಏಲಕ್ಕಿ, ಬಾದಾಮಿ ಮತ್ತು ಕ್ಯಾರೆಟ್ ಬೇಯಿಸಿರೋದು. ಅರ್ಧ ಲೀಟ್ರ್ ಹಾಲು ಕುದಿಯೋಕೆ ಇಟ್ಕೊಂಡಿದ್ದೆ. ಹಾಲು ಅರ್ಧ ಕುದಿಸಿದ ಮೇಲೆ ರುಬ್ಬಿರುವಂತಹ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರಾಗಲಿ ಹಾಲರಾಗಲಿ ಹಾಕಿ ಮತ್ತು ಜಾರ್ ತೊಳೆದಿರೋಂಥ ನೀರು ಸ್ವಲ್ಪ ಸೇರಿಸ್ಕೊಂಡು ಹಾಕ್ಕೊಳ್ರಿ. ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಒಂದು 1/4 ಕಪ್ಪಿನಕ್ಕಿಂತ ಕಡಿಮೆ, ಅದು ಜಾರಿಗೆ ಹತ್ಕೊಂಡಿರ್ತೈತಲ್ಲ ಅದಕ್ಕೆ ಒಂದು 1/4 ಕಪ್ನಷ್ಟು ನೀರು ಹಾಕಿ ಅದನ್ನ ಸ್ವಚ್ಛ ಮಾಡಿ ಇದಕ್ಕೆ ಹಾಕೋಬೋದು. ಸ್ವಲ್ಪ ಸಣ್ಣ ಉರಿ ಒಳಗೆ ಬೇಯಿಸ್ಕೊಳ್ರಿ. ಬಾದಾಮಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ. ನಿಧಾನವಾಗಿ ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡು ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಅಂದರೆ ಒಂದು 4ರಿಂದ 5 ಚಮಚದೊಳಗೆ, ಅಂದರೆ 4ರಿಂದ 5 ಚಮಚದಷ್ಟು ಸಕ್ಕರೆ ಬರ್ತೈತಿ. ಇಷ್ಟು ಹಾಕ್ಕೊಳ್ರಿ. ಬೇಕಿದ್ರೆ ಸ್ವೀಟ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ಬೇಕಿದ್ರೂ ಕೂಡ ಹಾಕ್ಕೋಬೋದು. ಹೊರಗಿಂದ ಬಂದ ತಕ್ಷಣ ಚಹಾ ಕಾಫಿ ಕುಡಿಯೋ ಬದಲಾಗಿ ಇದನ್ನ ಕುಡೀರಿ, ಭಾಳ ಟೇಸ್ಟಿಯಾಗಿರ್ತೈತಿ. ಮತ್ತು ಇವತ್ತಿನ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.